ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ದಿನ ಲೆಹೆಂಗಾನ ಯಾವ ರೀತಿ ಆಲ್ಟ್ರೇಷನ್ ಮಾಡಬಹುದು ಅಂತೇಳಿ ಸಿಂಪಲಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಒಂದು 5 ನಿಮಿಷದೊಳಗಡೆ ಈ ಲೆಹೆಂಗಾ ಆಲ್ಟ್ರೇಷನ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಉದ್ದ ಮಾತ್ರ ಆಲ್ಟ್ರೇಷನ್ ಮಾಡ್ಕೊಳ್ತಿದ್ದೀನಿ. ಅಗಲ ಬೆಲ್ಟ್ ಎಷ್ಟಿದೆ ಅಷ್ಟಕ್ಕೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದು ಕೂಡ ಒಂದು ಮೆಥಡು. ತುಂಬ ವಿಧದಲ್ಲಿ ನಾವು ಆಲ್ಟ್ರೇಷನ್ ಮಾಡಬಹುದು. ಮೊದಲಿಗೆ ಲೆಹೆಂಗಾ ಎಷ್ಟು ಹೈಟ್ ಇದೆ, ಎಷ್ಟು ಉದ್ದ ನಮಗೆ ಬೇಕಾಗುತ್ತೆ ನೋಡ್ಕೊಳ್ಳಿ. ನಮ್ಮ ಹೈಟಿಗಿಂತ ಎಕ್ಸ್ಟ್ರಾ 7 ಇಂಚಷ್ಟಿದೆ. 7 ಇಂಚಿನ ಫೋಲ್ಡ್ ಮಾಡ್ಕೋಬೇಕು. ನಾವು ಫೋಲ್ಡ್ ಮಾಡಬೇಕಾದಾಗ ಅಲ್ಲಿ ಡಬಲ್ ಫೋಲ್ಡ್ ಬರೋದ್ರಿಂದ 3.5 ಇಂಚ್ ಬರುತ್ತೆ ಒಂದು ಸೈಡಿಗೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಎಷ್ಟು ಉದ್ದ ಇದೆ ತೊಗೊಂಡು ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಲೆಹೆಂಗಾ ಮೇಲ್ಗಡೆಯಿಂದನೇ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೇಲೇನಿದೆ ಬೆಲ್ಟು ಡಿಸೈನ್ ಇದ್ದರೆ ಬೆಲ್ಟನ್ನು ಹಾಗೆ ಬಿಟ್ಬಿಡಿ. ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚ್ ಬೆಲ್ಟ್ ಬಿಟ್ಟು ಮಿಕ್ಕಿರೋಂಥ ಪಾರ್ಟ್ನಲ್ಲಿ ನಮಗೆ ಎಷ್ಟು ಎಕ್ಸ್ಟ್ರಾ ಇದೆ ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬೆಲ್ಟ್ ಬಿಟ್ಟು ಬೆಲ್ಟಿನ ಭಾಗ ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಫೋಲ್ಡಿಂಗ್ ಮಾಡಬೇಕಾದ್ರೂ ಅಷ್ಟೇ ಲೆಹೆಂಗಾ ಸೈಡಿಂದ ಫೋಲ್ಡಿಂಗ್ ಮಾಡ್ಕೊಳ್ತಾ ಬರಬಾರ್ದು. ಈ ರೀತಿ ಮಧ್ಯದಿಂದ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ಸ್ವಲ್ಪ ಕ್ರಾಸ್ ಪೀಸ್ ಇರೋದ್ರಿಂದ, ಆಮ್ರೆಲ್ಲ ಟೈಪ್ ಇರೋದ್ರಿಂದ ನಾವು ಸೈಡಿಂದ ತೊಗೊಂಡ್ರೆ ಮಧ್ಯದಲ್ಲೆಲ್ಲ ತುಂಬ ಹಿಂಕಲ್ ಬಂದುಬಿಡುತ್ತೆ. ತೋರಿಸ್ತಾ ಇದ್ದೀನಲ್ಲ ಆ ರೀತಿ ತೊಗೊಳ್ಬೇಕು. ನಿಮಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಕ್ಸ್ಟ್ರಾ 1.5 ಇಂದ 2 ಇಂಚ್ ಅಥವಾ 2.5 ಇಂಚ್ ಎಕ್ಸ್ಟ್ರಾ ಬರುತ್ತೆ ಬಟ್ಟೆ. ಅದನ್ನು ನಾವು ಸ್ಟಿಚಿಂಗ್ ಮಾಡ್ಕೋಬೋದು ಕೊನೆಯಲ್ಲಿ. ಅದು ಒಳಗಡೆ ಹೋಗೋದ್ರಿಂದ ಯಾವುದೇ ರೀತಿ ನಾವು ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದೀವಿ ಅಥವಾ ಸ್ಟಿಚ್ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ, ನೀಟಾಗಿ ಬರುತ್ತೆ. ಈ ರೀತಿ ಕರೆಕ್ಟಾಗಿ ಮಧ್ಯದಿಂದ ಅಳತೆ ಹಿಡ್ಕೊಂಡು ಆ ಕಡೆ ಈ ಕಡೆ ಎರಡೂ ಸೈಡು ಒಂದೇ ಸಮನಾಗಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೋಬೇಕು. ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾನು ಲೆಹೆಂಗಾ ಮೇಲ್ಗಡೆಯಿಂದ 7 ಇಂಚಿಗೆ ಫೋಲ್ಡ್ ಮಾಡಿದ್ದೀನಲ್ಲ, ಮಾರ್ಕ್ ಮಾಡಿದ್ದೀನಲ್ಲ, ಅದ್ರ ಮೇಲ್ಗಡೆ ಈ ಬೆಲ್ಟಂದು ನಾವು ಸ್ಟಿಚಿಂಗ್ ಏನು ಮಾಡ್ತೀವಿ ಆ ಭಾಗ ಬರಬೇಕು. ಇಟ್ಕೊಂಡು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡೋದು ಕೂಡ 3.5 ಇಂಚ್ ಒಂದೊಂದು ಸೈಡಿಗೆ ಬರಬೇಕು. ಆ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ ಪ್ರೊಸೀಜರು. ಲೆಹೆಂಗಾ ಮೇಲ್ಗಡೆಯಿಂದಲೇ ಮಾರ್ಕ್ ಮಾಡೋದ್ರಿಂದ ನಮಗೆ ಸ್ಟಿಚ್ ಮಾಡುವ ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಈ ರೀತಿ ತುಂಬ ಹೆವಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀಟಾಗಿ ಬಂದಿರುತ್ತೆ. ಒಂದೇ ಒಂದು ರಿಂಕಲ್ ಕೂಡ ಬಂದಿಲ್ಲ, ತುಂಬ ನೀಟಾಗಿ ಬಂದಿದೆ. ಆದರೆ ಆ ಕಡೆ ಈ ಕಡೆ ಸೈಡು 1.5 ಅಥವಾ 2 ಇಂಚಷ್ಟು ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ನಮಗದು ಸೈಡ್ ಪಟ್ಟಿನಲ್ಲಿ ಸ್ಟಿಚಿಂಗ್ ಮಾಡೋದ್ರಿಂದ ಅದು ಒಳಗಡೆ ಕೂಡ ಫಿನಿಶಿಂಗ್ ಆಗುತ್ತೆ. ನಾವು ಈಗ ಮೇಲ್ಗಡೆಯಿಂದ ಕೂಡ ಒಂದು ಟಾಪ್ ಸ್ಟಿಚ್ ಹಾಕೋಬೇಕಾಗುತ್ತೆ. ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಫೋಲ್ಡಿಂಗ್ ಮಾಡಿರೋದು ಕೂಡ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ. ಮೇಲ್ಗಡೆಯಿಂದ ಕೂಡ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ತುಂಬ ಓವರ್ಲಾಕ್ ಮಾಡಬೇಡಿ. ಅಕಸ್ಮಾತ್ ಬಿಚ್ಕೋತೀವಿ ಅಂದರೂ ಕೂಡ ಬಟ್ಟೆಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿರಬಾರ್ದು. ಆ ರೀತಿಯಲ್ಲಿ ಇರಬೇಕು ಸ್ಟಿಚಿಂಗು. ಲಾಂಗ್ ಸ್ಟಿಚ್ಚೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮೊದಲು ಫೋಲ್ಡ್ ಮಾಡಿ ಒಂದು ಸಲ ಹೊಲಿದಿದ್ದೀವಿ. ಈಗ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ತಿದ್ದೀವಿ. 2 ಸ್ಟಿಚ್ ಆದರೆ ಸಾಕಾಗುತ್ತೆ. ನೀಟಾಗಿ ಬಟ್ಟೆಗೆಲ್ಲೂ ಡ್ಯಾಮೇಜ್ ಆಗಬಾರ್ದು. ಆ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೇನು ಅಕಸ್ಮಾತ್ ತುಂಬ ಅಂದರೆ ತುಂಬ ಒಂದು 10 ಇಂಚು 12 ಇಂಚಷ್ಟು ಉದ್ದ ಇದೆ ಅನ್ನೋದಾದರೆ ಏನಾದರೂ ಕಟ್ ಮಾಡಿ ಕೂಡ ನೀವು ಹೊಲ್ಕೊಳ್ಬಹುದು. ಬೆಲ್ಟಿನ ಭಾಗ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಂಡು ಮೊದಲೇ ಆ ಬೆಲ್ಟಿನ ಭಾಗನ ನೀವು ಎಲ್ಲಿ ಕಟ್ ಮಾಡ್ತೀರಾ ಅಲ್ಲಿಗೆ ಜಾಯಿಂಟ್ ಮಾಡಿ ಕೂಡ ಹೊಲ್ಕೊಳ್ಬೋದು. ಈಗ ಮೇಲ್ಭಾಗದಿಂದ ರೆಡಿಯಾಗಿದೆ. ಕೆಳಗಡೆ ಪೂರ್ತಿ ಡಿಸೈನ್ ಇರುತ್ತೆ. ಹಾಗಾಗಿ ಕೆಳಗಡೆ ಏನು ಯಾವುದೇ ರೀತಿ ಆಲ್ಟ್ರೇಷನ್ ಫೋಲ್ಡಿಂಗ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಮೇಲ್ಗಡೆ ಅಷ್ಟೇ ಫೋಲ್ಡ್ ಮಾಡೋದಕ್ಕಾಗುತ್ತೆ. ಲೆಹೆಂಗಾ ಡಿಸೈನ್ ಯಾವ ರೀತಿ ಇರುತ್ತೆ ನೋಡಿಕೊಂಡು ನೀವು ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಗಡೆ ಬಾರ್ಡರ್ ಕಡೆಯಿಂದ ಪೂರ್ತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲಿ ಏನಾದರೂ ಮೇಲ್ಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ 1-2 ಅಥವಾ ಸಣ್ಣ ನರಿಕೆ ಇಟ್ಕೊಂಡು ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದಷ್ಟು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಒಂದ್ಸಲ ನೋಡಿ. ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಎಕ್ಸ್ಟ್ರಾ 1.5 ಅಥವಾ 2 ಇಂಚಷ್ಟು ಎಕ್ಸ್ಟ್ರಾ ಇತ್ತಲ್ಲ, ಅದನ್ನು ಕೂಡ ಕರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಕಟಿಂಗ್ ಇಲ್ಲ, ಇಲ್ಲಿ ಕತ್ತಿ ಬಳಸೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಅಷ್ಟೇ ಸ್ಟಿಚಿಂಗ್ ಮಾಡ್ಕೊಂಡಿರೋಂಥದ್ದು. ಹಾಗಾಗಿ ನಿಮಗೆ ಸಿಂಪಲಾಗಿ ಒಂದು 5 ನಿಮಿಷದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ ಈ ಮೆಜರ್ಮೆಂಟಿಗೆ ಬರಬೇಕು. ಆ ರೀತಿ ಅಳತೆ ನೋಡ್ಕೊಂಡು ನೀವು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.